ರಾಜ್ಯಾದ್ಯಂತ ಡೆವಿಲ್ ಅಬ್ಬರ ಜೋರಾಗಿದೆ. ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ. ಬೆಳ್ಳಂಬೆಳಗ್ಗೆಯೇ ಫಸ್ಟ್ ಶೋ, ಥಿಯೇಟರ್ಗಳು ಫುಲ್ ಆಗಿವೆ. ಥಿಯೇಟರ್ ಹೊರಗೂ ಒಳಗೂ ದಾಸನ ಪರ ಜೈಕಾರ ಮೊಳಗ್ತಾ ಇದೆ. ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಇವತ್ತು ರಾಜ್ಯಾದ್ಯಂತ ತೆರೆ ಕಂಡಿರುವಂತಹ ಸಿನಿಮಾಗೆ ಫಸ್ಟ್ ಶೋನಿಂದಲೇ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ನರ್ತಕಿ ಥಿಯೇಟರ್ನಿಂದ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಕೀನ್, ಹಾಗೆಯೇ ಪ್ರಸನ್ನ ಥಿಯೇಟರ್ನಿಂದ ನಮ್ಮ ಪ್ರತಿನಿಧಿ ಮಂಗಳ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಮಾಲ್ತೇಶ್ ಅವರಿಂದ ಮಾಹಿತಿಯನ್ನು ಪಡೆಯೋಣ. ಮಾಲ್ತೇಶ್, ಗಮನಿಸ್ತಾ ಇದ್ದೀವಿ ಡೆವಿಲ್ ಕ್ರೇಜ್ ಹೇಗಿದೆ ಅಂತ ಹೇಳಿ. ಎಲ್ಲರೂ ಕೂಡ ದರ್ಶನ್ ರವರನ್ನ ಕಣ್ತುಂಬಿಕೊಳ್ಳೋಕೆ ಕಾತರದಿಂದ ಕಾಯ್ತಾ ಇದ್ರು. ಆ ಕ್ಷಣ ಬಂದಾಯ್ತು, ನೋಡಿದ್ದಾರೆ. ಫಸ್ಟ್ ಹಾಫ್ ಮುಗ್ದಿದೆ, ಹೇಗಿದೆ ರೆಸ್ಪಾನ್ಸ್ ಅಂತ? ಮಧುಶ್ರೀ, ಖಂಡಿತ ಏನಂತಂದ್ರೆ ಅಭಿಮಾನಿಗಳು ಹೇಳ್ತಾ ಇರುವಂತದ್ದು ಏನಂತಾರೆ, ಡೆವಿಲ್ ಅಲ್ಲ ಇದು ನೆಕ್ಸ್ಟ್ ಲೆವೆಲ್ ಅನ್ನುವಂತಹ ಮಾತಿನಲ್ಲಿ ಬೆಳ್ಳಂಬೆಳಗ್ಗೆ ಥಿಯೇಟರ್ಗೆ ಎಂಟ್ರಿ ಕೊಟ್ಟಿರ್ತಕ್ಕಂಥ ಅಭಿಮಾನಿಗಳು ಈಗಾಗಲೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡೆವಿಲ್ ದರ್ಶನವನ್ನ ಮಾಡಿರ್ತಕ್ಕಂಥದ್ದು ಬಹುನಿರೀಕ್ಷಿತ ಸಿನಿಮಾ. ಬಟ್ ಅಭಿಮಾನಿಗಳಿಗೆ ಒಂದ್ ಕಡೆ ಏನಂತಂದ್ರೆ ದರ್ಶನ್ ಅವರು ಇಲ್ಲ ಅನ್ನುವಂಥದ್ದು, ಅದನ್ನ ನಾವೇ ಸೆಲೆಬ್ರೇಟ್ ಮಾಡಬೇಕನ್ನೋ ನಿಟ್ಟಿನಲ್ಲಿ ಈಗಾಗಲೇ ಏನಂತಾರೆ ಬೆಳ್ಳಂಬೆಳಗ್ಗೆ ರಾಜ್ಯದ ಎಲ್ಲಾ ಥಿಯೇಟರ್ಗಳಿಗೆ ಲಗ್ಗೆ ಇಟ್ಟಿರ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಇನ್ನು ನರ್ತಕಿ ಚಿತ್ರಮಂದಿರದಲ್ಲಿ ವಿಶೇಷವಾಗಿ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು, ಹಾಗೆ ಅವರ ಪುತ್ರ ವಿನೀಶ್, ಹಾಗೆ ನಟ ಧನ್ವೀರ್ ಸೇರಿದಂತೆ ಸಾಕಷ್ಟು ಸಂಖ್ಯೆಯ ಅಪ್ಪಟ ಅಭಿಮಾನಿಗಳು ಇಲ್ಲಿ ಡೆವಿಲ್ ದರ್ಶನವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಅಂದ್ರೆ ಒಂದು ಫಸ್ಟ್ ಹಾಫ್ ಸಿನಿಮಾವನ್ನ ನೋಡಿದ್ದಾರೆ. ಸೊ ಇಲ್ಲಿ ನಮ್ಮ ಸ್ಯಾಂಡಲ್ವುಡ್ ನ ಖ್ಯಾತ ನಿರ್ಮಾಪಕರು ಕೆ ಮಂಜು ಅವರು ಕೂಡ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ ಈ ಒಂದು ಸಿನಿಮಾದ ಬಗ್ಗೆ ಏನ್ ಅನ್ಸುತ್ತೆ ಅಂತ. ಸರ್, ಈಗ ಒಂದು ಸಂಕಷ್ಟದ ಪರಿಸ್ಥಿತಿ, ಹಿಂದೆ ದರ್ಶನ್ ಅವರು ಸಾರಥಿ ಟೈಮಲ್ಲಿ ಇಂಥದ್ದೊಂದು ಬೆಳವಣಿಗೆ ಆಗಿತ್ತು, ಅವ್ರಿಲ್ದೇನೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಈಗ ನೀವು ಡೆವಿಲ್ ದರ್ಶನ ಕೂಡ ಮಾಡಿದ್ರೆ ಹೇಗೆ ಅನಿಸ್ತಾ ಇದೆ ಅನ್ನೋದು? ಸಿನಿಮಾನ ನಾವೆಲ್ಲ ಡೆವಿಲ್ ಓನ್ಲಿ ಮಾಸು ಫ್ಯಾನ್ಸ್ಗೆ ಅಂದ್ಕೊಂಡಿದ್ದು. ನಿಜವಾಗ್ಲೂ ಹೇಳ್ಬೇಕು, ಡೆವಿಲ್ ಅದು ಫ್ಯಾನ್ಸ್ಗಳಿಗೆ ಇಷ್ಟ ಆಗೋ ಸಿನಿಮಾ. ಇವಾಗ 20 ನಿಮಿಷ ಮುಂದೆ ಸ್ಟಾರ್ಟ್ ಆಯ್ತು ದೇವರು. ಒಬ್ಬ ಡೆವಿಲ್ ಆಗಿದ್ದನು ದೇವ್ರು ಯಾವ ರೀತಿ ಆಗ್ತದೆ ಈ ಸಿನಿಮಾದಲ್ಲಿದೆ. ಫ್ಯಾಂಟಾಸ್ಟಿಕ್. ಬರೇ ಫ್ಯಾನ್ಸ್ಗಲ್ಲ ಈ ಸಿನಿಮಾ, ಇಡೀ ಕರ್ನಾಟಕ ರಾಜ್ಯದ ಆಡಿಯನ್ಸ್ ಎಲ್ಲರೂ ನೋಡುವಂಥ ಸಿನಿಮಾ. ಫಸ್ಟು ನಾನು ಸ್ಟಾರ್ಟಿಂಗ್ 1 ಅವರ್ ಬರೀ ಡೆವಿಲ್ ಫ್ಯಾನ್ಸು ಮಾಸು ಅಂದ್ಕೊಂಡೆ. ಇವಾಗ ಸ್ಟಾರ್ಟ್ ಆಯಿತು. ನಾಟ್ ಓನ್ಲಿ ಡೆವಿಲ್ ಇಸ್ ಗಾಡ್, ದೇವರು ಅಂತ ತೋರ್ತಾರೆ. ಫಸ್ಟ್ ಹಾಫಲ್ಲಿ ಮನ್ಸಿಗೆ ಕೂರ್ಬಿಟ್ಟು ಸೆಕೆಂಡ್ ಹಾಫ್ ನೋಡ್ಕೊಂಬಂದು ಹೇಳ್ತೀನಿ. ಇದಿಷ್ಟು ಏನಂತ ನಿರ್ಮಾಪಕ ಕೆ ಮಂಜು ಅವರ ಮಾತಾಗಿರ್ತಕ್ಕಂಥದ್ದು. ಅಂದ್ರೆ ಈಗಾಗಲೇ ಫಸ್ಟ್ ಹಾಫ್ ನೋಡಿದೀವಿ, ಸೊ ಸಿನಿಮಾ ಇಷ್ಟ ಆಗ್ತಾ ಇದೆ, ಬಟ್ ಸೆಕೆಂಡ್ ಹಾಫ್ ನೋಡುವಂತ ನಿರೀಕ್ಷೆಯಲ್ಲಿ ಇದ್ದೀವಿ. ಸೊ ಅಭಿಮಾನಿಗಳಿಗೆ ಖಂಡಿತ ದರ್ಶನ್ ಅವರ ಒಂದು ವಿಭಿನ್ನ ದರ್ಶನ ಇಷ್ಟ ಆಗುತ್ತೆ ಅನ್ನುವಂತಹ ಭರವಸೆಯಲ್ಲಿ ಇದ್ದೀವಿ ಅನ್ನುವಂಥ ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ಇದು ಒಂದು ಬೇರೆ ತರದ ಸಿನಿಮಾ ಆಗಿ ಅಭಿಮಾನಿಗಳನ್ನು ಸೆಳೆಯುವಂತಹ ಸಾಧ್ಯತೆಗಳಿದೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ. ಸೊ ಹೀಗಾಗಿ ಅಭಿಮಾನಿಗಳು ಸಿನಿಮಾವನ್ನು ನೋಡಿದ ನಂತರ ಯಾವ ರೀತಿಯ ಪ್ರತಿಕ್ರಿಯೆಯನ್ನು ನೀಡ್ತಾರೆ ಅನ್ನೋಂಥದ್ದನ್ನು ಕೂಡ ಕಾದು ನೋಡಬೇಕಾಗಿದೆ. ಅವರ ಪತ್ನಿ ಕೂಡ ಮಾತನಾಡುವಂಥ ಸಾಧ್ಯತೆಗಳಿದೆ, ಪುತ್ರ ಕೂಡ ಆಗಮಿಸಿದ್ದಾರೆ. ಸೊ ಅವರ ಅಭಿಪ್ರಾಯ ಏನಿದೆ ಅನ್ನೋಂಥ ಕುತೂಹಲ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಮಾಧುಶ್ರೀ ಹಾಗೆ ಸಂಪರ್ಕದಲ್ಲಿರಿ ಮಾಲ್ತೇಶ್. ಪ್ರಸನ್ನ ಥಿಯೇಟರ್ನಿಂದ ನಮ್ಮ ಪ್ರತಿನಿಧಿ ಮಂಗಳ ಇದ್ದಾರೆ. ಮಂಗಳ, ಅಲ್ಲಿ ಹೇಗಿದೆ ಡೆವಿಲ್ ಕ್ರೇಜ್ ಅಂತ? ಸಿಕ್ಕಾಪಟ್ಟೆ ಡೆವಿಲ್ ಕ್ರೇಜ್ ಇರುವಂತದ್ದು. ಅಭಿಮಾನಿಗಳಂತೂ ದರ್ಶನ್ ಅವ್ರನ್ನ ಡೆವಿಲ್ ಲುಕ್ ನಲ್ಲಿ ನೋಡಿ ಪುನೀತರಾಗಿರುವಂತದ್ದು ಸಖತ್ತಾಗಿದೆ ಅಂತ ಹೇಳ್ತಿದ್ದಾರೆ. ಫಸ್ಟ್ ಹಾಫ್ ಎಲ್ಲರೂ ಕೂಡ ಈಗ ತಾನೇ ಫಸ್ಟ್ ಹಾಫ್ ಮುಗ್ದಿದೆ, ಎಲ್ಲರೂ ಆಚೆ ಬಂದಿದ್ದಾರೆ. ಸೊ ಅಭಿಮಾನಿಗಳು ಎಲ್ಲರೂ ನೆಕ್ಸ್ಟ್ ಸಿಎಂ ದರ್ಶನ್ ಅವ್ರೆ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಈಗ ದರ್ಶನ್ ಅವರು ಈ ಒಂದು ಸೆಕೆಂಡ್ ಹಾಫ್ ನಲ್ಲಿ ಧನುಷ್ ರಾಜಶೇಖರ್ ಆಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾಣಿಸ್ಕೊಳ್ತಿರುವಂತದ್ದು ನೋಡ್ತಾ ಇರ್ಬೋದು. ಅಭಿಮಾನಿಗಳು ಫಸ್ಟ್ ಹಾಫ್ ಮುಗಿಸ್ಕೊಂಡು ಬಂದು ಯಾವ ತರ ಒಂದು ಅಭಿಮಾನವನ್ನ ತೋರಿಸ್ತಿದ್ದಾರೆ, ಯಾವ ತರದ ಒಂದು ಕ್ರೇಜ್ ನ ತೋರಿಸ್ತಿದ್ದಾರೆ ಅಂತ. ಸೊ ಅವ್ರನ್ನ ಕೇಳೋಣ, ಫಸ್ಟ್ ಹಾಫ್ ಎಲ್ಲ ಹೇಗಿತ್ತು, ಹೇಗೆ ಕಾಣಿಸ್ಕೊಂಡಿದ್ದಾರೆ ದರ್ಶನ್ ಅವರು ಡೆವಿಲ್ ಆಗಿ ಅಂತ ಹೇಳ್ಬಿಟ್ಟು. ಸರ್, ಹೇಗಿತ್ತು ಮೇಡಮ್? ಫಸ್ಟ್ ಹಾಫ್ ಅಲ್ಲೇ ಮಸ್ತ್ ಆಗಿದೆ. ಇಷ್ಟು ದಿವಸ ಬಾಸ್ನ ನೋಡಿರೋದೇ ಬೇರೆ ರೀತಿ, ಈ ಪಿಕ್ಚರ್ ನೋಡ್ತಾ ಇರೋದೇ ನಾವು ಬೇರೆ ರೀತಿ ನೋಡ್ತಾ ಇದೀವಿ ಮೇಡಮ್. ನಾವ್ ಇವತ್ತೇ ಫಸ್ಟ್ ಈ ಬಾಸ್ನ ಈ ಲುಕ್ ಅಲ್ಲೇ ಈ ತರ ನೋಡಿರೋದು, ಫುಲ್ಲು ರಗಡಾಗಿ ನೋಡಿರೋದು ಇದೇ ಫಸ್ಟ್ ಟೈಮ್ ಮೇಡಮ್. ನಾವು ಡಬಲ್ ಆಕ್ಟಿಂಗ್ ಪಿಕ್ಚರ್ ಮಸ್ತ್ ಆಗಿದೆ, ಎಲ್ಲೂ ಬೋರ್ ಅನ್ಸಲ್ಲ, ಪಿಕ್ಚರ್ ಎಲ್ಲೂ ಏನೋ ಅನ್ಸಲ್ಲ. ಇವಾಗ ಫಸ್ಟ್ ಹಾಫ್ ನೋಡಿದ್ರೆ ಸೆಕೆಂಡ್ ಹಾಫ್ ಅಭಿ ಪಿಕ್ಚರ್ ಬಾಕಿ ಮೇಡಮ್. ಸೆಕೆಂಡ್ ಹಾಫ್ ಅಲ್ಲಿ ಡೆವಿಲ್ ಹೆಂಗ್ ಬರ್ತಾರೆ, ಏನಾಗುತ್ತೆ ಮುಂದಕ್ಕೆ. ನೆಕ್ಸ್ಟ್ ಸೆಕೆಂಡ್ ಹಾಫ್ ಬರ್ತಾ ಇದಾರೆ ಡೆವಿಲ್ ಅವರು. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ನಿಯತ್ತಾಗಿ ಇಲ್ಲೇ ದುಡ್ದು ಊರು ತರ ಮಾಡೋರ್ ನಾವು ಪಕ್ಕ ಲೋಕಲ್ಸು. ಎಷ್ಟೇ ಸಾಹುಕಾರ ಇಲ್ಲಿ ಊರೇ ಕೊಂಡೋರು ನನ್ನ ಪ್ರಿನ್ಸೋರ್ ಮಾತ್ರ ನನ್ನ ಸೆಲೆಬ್ರಿಟೀಸ್ ಅಂತ ಹೇಳೋರೆ. ಆ ಯಜಮಾನ್ರು ಹೇಳಿದಕ್ಕೆ ನಾವು ಉಳಿಸ್ಕೊಂತೀವಿ ಅದನ್ನ. ಅವ್ರ ಪ್ರಿನ್ಸೋರ್ ಸೆಲೆಬ್ರಿಟೀಸ್, ನಾವು ಅವ್ರ ಅಭಿಮಾನಿಯಾಗಿ ಸೆಲೆಬ್ರಿಟಿಗಳ ಆರಾಧ್ಯ ದೈವ ಅಂತ ಇಟ್ಟಿದೀವಿ. ನಮ್ಮ ಯಜಮಾನ್ರು ಹೆಸರು ಉಳಿಸ್ತೀವಿ. ಡಮಾಡಿಮಿ ಡಕ್ಕ ಪೊಲಿಟಿಕಲ್
ಸ್ಟೋರಿನ ಹೇಗೆ ಅಂತ? ಎರಡು ಇದೆ. ಎರಡು ಇದೆ, ಪೊಲಿಟಿಕಲ್ ಇದೆ, ರಾಜಕೀಯನೂ ಇದೆ, ಫಿಲಮ್ ಅಲ್ಲಿ ಇದೆ, ಎಲ್ಲಾನು ಇದೆ ಮೇಡಮ್. ಮಸ್ತಾಗಿದೆ. ಅದೇ ಒಂದೇ ಒಂದು ಇನ್ಫಾರ್ಮೇಶನ್ ಕೊಡ್ತಾರೆ ಮೇಡಮ್, ಅದೇನು ಅಂತ ಬಂದು ಪಿಕ್ಚರ್ ಅಲ್ಲೇ ನೋಡ್ಬೇಕು ಮೇಡಮ್. ಅದನ್ನ ರಾಜಕೀಯದ ಬಗ್ಗೆ ಹೆಂಗೆ ಅಂತ ಹೇಳ್ಬಿಟ್ಟು ಪಿಕ್ಚರ್ ಅಲ್ಲೇ ಬಂದು ನೋಡ್ಬೇಕು ಮೇಡಮ್, ಏನೇ ಆದ್ರೂ ಅಷ್ಟೇ. ದರ್ಶನ್ ಅವರು ತುಂಬಾ ಸ್ಮಾರ್ಟ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೂಪರ್ ಸೂಪರ್ ನಮ್ ಬಾಸು ಹ್ಯಾನ್ಸಮ್ ಬಾಯ್, ಹೆಂಗೆ ಇದ್ರು ಹ್ಯಾನ್ಸಮ್ ಬಾಯ್, ಎಲ್ಲೇ ಇದ್ರು ಹ್ಯಾನ್ಸಮ್ ಬಾಯ್. ಆದ್ರೆ ಹೆಣ್ಮಕ್ಳು ಕಣ್ ಬಿದ್ಬಿಟ್ಟಿದೆ, ಸ್ವಲ್ಪ ದೃಷ್ಟಿ ತೆಗಿತೀವಿ ಮೇಡಮ್, ಆದಷ್ಟು ಬೇಗ ತೆಗಿತೀವಿ ದೃಷ್ಟಿ. ಹೇಳುವ ಎಲ್ಲ ಕೂಗೆ ಉಸಿರಿರುವವರೆಗೂ ಇರ್ತೀವಿ ಮೂರು ಶಕ್ತಿ ದೇವತೆಗಳ ಆಶೀರ್ವಾದ ನಮ್ಮ ಯಜಮಾನ್ರ ಮೇಲಿದೆ. ಅಣ್ಣಮ್ಮ, ತಾಯಿ ಚಾಮುಂಡೇಶ್ವರಿ, ತಾಯಿ ಬಂಡಿ ಮಹಾಕಾಳಮ್ಮ, ಆ ಮೂರ್ ದೇವ್ರ ಕಣ್ ಬಿಟ್ಟೇ ಬಿಡ್ತಾರೆ. ನಮ್ಮ ಯಜಮಾನ್ರು ಬಂದೇ ಬರ್ತಾರೆ. ಹಿಡಿಯಲ್ಲ ಚಿನ್ನ, ಬಾಸ್ ಬರ್ತಾ ಇದಾರೆ ನೋಡಿ. ಒಂದಾಯ್ತು ಚಿನ್ನ. ದರ್ಶನ್ ಅವರು ಜೈಲಲ್ಲಿ ನೋಡ್ತಿರ್ತಾರೆ ನಿಮ್ಮನ್ನೆಲ್ಲ, ನಿಮ್ ಸೆಲೆಬ್ರೇಷನ್, ನೀವು ತೋರ್ಸೋ ಅಭಿಮಾನ ಎಲ್ಲ ಪ್ರೀತಿ. ಮೇಡಮ್ ಅವ್ರಿಗೆ ಅವ್ರ ಬಗ್ಗೆ ಮೇಡಮ್ ನಾವ್ ಏನ್ ಮಾಡ್ತೀವಿ ಎದ್ ಮಾಡ್ತೀವಿ ಅಂತ ಅವ್ರು ಕೇಳೋದೇ ಬೇಡ ಮೇಡಮ್. ಅವ್ರ ನೈಟ್ ಹತ್ರ ಯೋಚನೆ ಮಾಡ್ಬಿಟ್ಟಿರ್ತಾರೆ, ನಮ್ಮ ಹುಡುಗರು ಹೆಂಗೆ ಏನು ಎತ್ತ. ನೀವೇ ನನ್ನ ಕುಟುಂಬ ಅಂತ ಹೇಳಿರುವಂತದ್ದು. 100% ಯಾವತ್ತಿದ್ರು ನಾವ್ ಇದ್ದೇ ಇರ್ತೀವಿ. ಅವ್ರು ಹೇಳೋದೇ ಬೇಡ ಮೇಡಮ್, ನಮ್ಮ ಅಣ್ಣ ಅಂತಾನೆ ನಾವ್ ಹೇಳ್ತೀವಿ ಮೇಡಮ್. ಆದ್ರೆ ನಾವ್ ಏನ್ ಮಾಡ್ತಾ ಇದೀವಿ, ಎತ್ತ ಮಾಡ್ತಾ ಇದೀವಿ, ಎಲ್ಲ ಎಂತ ಊರಿಂದನೇ ಬರ್ಲಿ ಮೇಡಮ್, ಅವ್ರು ಇಷ್ಟಪಡಿದ್ರೆ ಜನನೇ ಇಲ್ಲ, ಇಷ್ಟಪಡಿದ್ರೆ ಪ್ರೀತಿ ಸಿಕ್ತಾಗ ನಮಸ್ಕಾರ ಬಾಸ್ ಅನ್ಬೇಕು, ಬಟ್ ಅವರೇ ನಮ್ಗೆ ಕೈ ಮುಗಿತಾರೆ. ಸೆಲೆಬ್ರಿಟಿ ಅವ್ರು ಅಣ್ಣ ನೀವು ಚೆನ್ನಾಗಿರ್ರಿ, ಅಲ್ಲಿರ್ರಿ, ನಿಮ್ಮ ಅಭಿಮಾನಿಗಳನ್ನ ನಿಮ್ನ ಆರಿಸ್ತವ್ರೆ, ನೀವು ತಲೆನ ಕೆಡ್ಸ್ಕೊಂಬಿಡಿ, ನೀವು ಆರಾಮಾಗಿರ್ರಿ. ಆರಾಮಾಗಿರಿ ಬಾಸ್, ನೀವು ಬಂದೇ ಬರ್ತೀರಾ, ಇದೆ ದೇವ್ರಿದೆ, ನೆಕ್ಸ್ಟ್ ಸಿಎಂ ಅವರೇ ಬಂದೇ ಬರ್ತಾರೆ. ತುಂಬಾ ಹೊತ್ತು ಸೂರ್ಯನ್ಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ ಚಿನ್ನ, ನಾನ್ ಬಂದೇ ಬರ್ತೀನಿ ಚಿನ್ನ, ನಾನ್ ಬಂದಾಯ್ತು ಚಿನ್ನ. ರಾಜಕೀಯಕ್ಕೆ ಬರ್ತಾರೆ ಅಂತ ಗೊತ್ತಿಲ್ಲ ಮೇಡಮ್, ರಾಜಕೀಯಕ್ಕೆ ಬರ್ತಾರೆ ಅಂತ ಅನ್ಸುತ್ತೆ. ಕಾಯ್ತೀವಿ ಮೇಡಮ್, ಬಂದ್ರೆ ನಮ್ಗೂ ಖುಷಿ ಇದೆ, ಕಾಯ್ತಾ ಇದೀವಿ ಅಷ್ಟೇ ನಾವು. ಆದಷ್ಟು ಬೇಗ ರಾಜಕೀಯದವರೆಲ್ಲ ಫ್ರೀ ಮಾಡ್ಕೊಂಡು ಬಂದು ನಮ್ಮ ಬಾಸ್ ಫಿಲಂ ನೋಡ್ರಿ. ನಿಮಗೆ ರಾಜಕೀಯ ಏನಂತ ಅವಾಗ ಗೊತ್ತಾಗುತ್ತೆ. ಸಾವಿರ ಮಾತಾಡ್ಲಿ ಮೇಡಮ್, ನಮ್ ದಾಸ್ನ ಬಿಟ್ಕೊಡಲ್ಲ ಮೇಡಮ್, ಉಸಿರಿರುವರೆಗೂ ಸಾವಿರ ನೆಗೆಟಿವ್ ಮಾತಾಡ್ಲಿ, ಯಾವ್ದೇ ಕಣಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ನಾವು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಯಾವತ್ತೂ ಉಸಿರಿರುವವರೆಗೂ ಬಾಸ್ ನಮ್ ಎದೆ ಮೇಡಮ್, ಯಾವ್ದೇ ಕಣಕ್ಕೂ ಮಿಸ್ ಮಾಡಲ್ಲ. ಜೈ ಬಾಸ್. ಮೇಡಮ್ ಯಜಮಾನ್ರಿಗೆ ಕೇಳ್ಕೊಳ್ಳೋದು ಒಂದೇ, ಗುರು ನೀನ್ ಖುಷಿಯಾಗಿರೋ ಗುರು ಅಷ್ಟೇ, ನೀನ್ ಎಷ್ಟು ಖುಷಿಯಾಗಿರ್ತೀಯ ಗುರು, ನಿನ್ ಫ್ಯಾನ್ಸ್ ಅಷ್ಟೇ ಖುಷಿಯಾಗಿರ್ತಾರೆ ಗುರು. ದಯವಿಟ್ಟು ಎಲ್ಲೋ ಮನ್ಸು ಏನೋ ಬೇಜಾರು ಮಾಡ್ಕೊಳ್ತಾರ, ಕಾಯ್ತಾ ಇರ್ತೀವಿ ಗುರು, ಆದಷ್ಟು ಬೇಗ ಬಾಗು. ಇಂಡಸ್ಟ್ರಿ ಹಿಟ್ಟಾಗುತ್ತಾ? ಪಕ್ಕ ಹಿಟ್ಟಾಗುತ್ತೆ ಮೇಡಮ್, ಆಲ್ರೆಡಿ ಹಿಟ್ಟಾಗ್ಬಿಟ್ಟಿದೆ ಮೇಡಮ್. ಅದನ್ನ ನಾವು ಹಿಟ್ಟು ಅಂತ ಹೇಳಂಗೆ ಇಲ್ಲ, ಅವ್ರು ಯಾವತ್ತಿದ್ರು ಬಾಕ್ಸ್ ಆಫೀಸ್ ಸುಲ್ತಾನೇ ಮೇಡಮ್. ಅವ್ರಂತಾರೆ ಹಂಗೆ ಮೇಡಮ್. ನೀವೇ ನೋಡ್ತಾ ಇದ್ದೀರಾ ಹೊರಗಡೆ ಎಲ್ಲ ಯಾವ ತರ ಕ್ಲೌಡ್ ಇದೆ ಅಂತ, ಇವಾಗ ನಿಮಗೆ ಗೊತ್ತಾಗುತ್ತೆ ಆನ್ಸರ್ ಏನು ಅಂತ. ಕರ್ನಾಟಕದ ಮುಂದಿನ ಸಿಎಂ ಆದ್ರೂ ಆಶ್ಚರ್ಯ ಪಡಬೇಕಾಗೇನಿಲ್ಲ ಮೇಡಮ್. ಸೂಪರ್ ಮೇಡಮ್, ಅಲ್ಟಿಮೇಟ್ ಇಟ್ಟು ಮೇಡಮ್. ಥ್ಯಾಂಕ್ ಯು ಮೇಡಮ್. ಸೊ ನೋಡಿದ್ರಲ್ಲ ಅಭಿಮಾನಿಗಳು ಫಸ್ಟ್ ಆಫ್ ನೋಡಿ ಎಷ್ಟು ಕ್ರೇಜ್ ಅವ್ರ ಬಗ್ಗೆ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು, ನಾವ್ ಯಾವಾಗ್ಲೂ ಕೂಡ ದರ್ಶನ್ ಅವ್ರ ಜೊತೆಗಿರ್ತೀವಿ, ಅವರೇ ನಮ್ಮ ಆರಾಧ್ಯ ದೈವ. ಸಿನಿಮಾ ಅಂತೂ ಸೂಪರ್ ಆಗಿದೆ. ಇದನ್ನೆಲ್ಲ ನೋಡ್ತಿದ್ರೆ ಎಲ್ಲ ಒಂದ್ ಕಡೆ ದರ್ಶನ್ ಅವರು ಪೊಲಿಟಿಕಲ್ ಬರೋ ಹಿಂಟ್ ಕೊಡ್ತಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಈ ಸಿನಿಮಾದಲ್ಲಿ ಧನುಷ್ ರಾಜಶೇಖರ್ ಸಿಎಂ ಆಗಿ ಅವರು ಆಗ್ಬೇಕು ಫಸ್ಟ್ ಹಾಫ್ ನಲ್ಲಿ ಅನ್ನೋ ಒಂದು ಆಸೆನ ವ್ಯಕ್ತಪಡಿಸ್ತಿದ್ದಾರೆ. ಈಗ ಸೆಕೆಂಡ್ ಹಾಫ್ ಅಲ್ಲಿ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ನಮಗೂ ಕೂಡ ಇದೆ, ನಾವು ನೋಡ್ತಾ ಇದೀವಿ. ಡೆವಿಲ್ ಇಂಡಸ್ಟ್ರಿ ಪಕ್ಕ ಅನ್ನೋ ಒಂದು ಮಾತನ್ನ ಅಭಿಮಾನಿಗಳು ಹೇಳ್ತಿರುವಂತದ್ದು. ಪ್ರತಿಮಾ. ಓಕೆ, ಧನ್ಯವಾದ ಮಂಗಳ, ಪ್ರಸನ್ನ, ಮಾಲ್ತೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಡೆವಿಲ್ ತೆರೆ